ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಚುನಾವಣೆ ನಂತರ ಚುನಾವಣೆ ಸಂದರ್ಭದಲ್ಲಿ ಸುಮಾರು 2-2.5 ತಿಂಗಳ ಕಾಲ ಎಲ್ಲ ನಮ್ಮ ಕಾರ್ಯಗಳು ಸ್ಥಗಿತ ಆಗಿದ್ದ ಕಾರಣಕ್ಕಾಗಿ ಇವತ್ತು ಆಯುಕ್ತರು ಮತ್ತು ಎಲ್ಲ ZAC ಹುಬ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಕ್ಕಂಥ ಎಲ್ಲ ಸಂಪೂರ್ಣ ಅಧಿಕಾರಿ ವರ್ಗದವ್ರನ್ನ ಕರೆಸಿ ಇವತ್ತು ನಾವು ಹುಬ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಅಭಿವೃದ್ಧಿ ಸಲುವಾಗಿ ವಿಶೇಷವಾಗಿ ನಮ್ಮೆಲ್ಲ ಮಹಾನಗರ ಪಾಲಿಕೆ ಸದಸ್ಯರು ಅಧಿಕಾರಿಗಳು PW ಅಧಿಕಾರಿಗಳು LNT ಈ ರೀತಿ ಎಲ್ಲರನ್ನೂ ಕರೆಸಿ ಆಗಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳ ಬಗ್ಗೆ ವಿಶೇಷವಾಗಿ ನಮ್ಮದು RN ಶೆಟ್ಟಿ ರೋಡ್ ಇರಲಿ, ವಿಶ್ವೇಶ್ವರನಗರ ರೋಡ್ ಇರಲಿ, ಸಾಯಿನಗರ ರೋಡ್ ಇರಲಿ 3 ಪ್ರಮುಖ ರಸ್ತೆಗಳು. ಅದರ ಜೊತೆಗೆ ಇವತ್ತು ಭಾಳಷ್ಟು UGD ಸಮಸ್ಯೆಗಳನ್ನು ಕೂಡ ನಾವು ಅನುಭವಿಸ್ತಾ ಇದ್ದೇವೆ. ನೀರಿನ ಬಗ್ಗೆ ಕೂಡ ಸ್ವಲ್ಪ ಸಮಸ್ಯೆಗಳಾಗ್ತಾ ಇದ್ದವು ಅಂತಕ್ಕಂಥದ್ದು ಜನರಿಂದ ದೂರ ಬರ್ತಿದ್ದ ಕಾರಣಕ್ಕಾಗಿ ಇವತ್ತು ನಾವು ಮೀಟಿಂಗ್ ಕರೆದು ಅವರೆಲ್ಲರ ಜೊತೆ ಸಮಾಲೋಚನೆಯನ್ನು ಮಾಡಿದ್ದೇವೆ. ಟೈಮ್ ಬೌಂಡ್ ಲಿಮಿಟ್ ಒಳಗಡೆ ಎಲ್ಲ ಕಾರ್ಯಗಳನ್ನು ಕೂಡ ಆಗಬೇಕನ್ನುವಂಥ ಅಹವಾಲನ್ನು ಕೂಡ ನಾವು ಇವತ್ತು ಕಮಿಷನರ್ಗೆ ಇಟ್ಕೊಂಡಿದ್ದೇವೆ. ಕಮಿಷನರ್ ಅವರು ಕೂಡ ಅದಕ್ಕೆ ಸೂಕ್ತವಾಗಿ ಸ್ಪಂದಿಸುವ ಮುಖಾಂತರ ಎಲ್ಲ ಅಧಿಕಾರಿ ವರ್ಗದವರು ಕೂಡ ಇವತ್ತು ಏನು ಚುನಾವಣೆ ನಂತರ ಇಮಿಡಿಯೇಟ್ ತಕ್ಷಣ ಆ ಎಲ್ಲ ಕಾರ್ಯಗಳನ್ನು ತೆಗೆದುಕೊಳ್ಬೇಕು. ವಿಶೇಷವಾಗಿ ನಾಲಾ ಬಗ್ಗೆ ಕೂಡ ಭಾಳಷ್ಟು ಚರ್ಚೆಗಳಾಗಿದ್ದಾವೆ. ನಾಲಾಗಳ ದುರಸ್ತಿ ಕಾರ್ಯ ಆಗಬೇಕು ಮತ್ತು ನಾಲಾ ಸ್ವಚ್ಛತೆ ಕಾರ್ಯ ಎಲ್ಲೆಲ್ಲಿ ಎನ್ಕ್ರೋಚ್ಮೆಂಟು ಇನ್ನು ಇತ್ಯಾದಿಗಳಿದ್ದಾವೆ ಅವನ್ನೆಲ್ಲವನ್ನು ಕೂಡ ತೆಗೆದು ಹಾಕಬೇಕು ಅನ್ನೋಂಥದ್ದನ್ನು ಸ್ಪಷ್ಟವಾಗಿ ಅಧಿಕಾರಿಗಳಿಗೆ ನಾನು ಆದೇಶವನ್ನು ಕೂಡ ನಾನು ಮಾಡಿದ್ದೇನೆ. ಹೀಗಾಗಿ ಮುಂಬರ್ತಕ್ಕಂಥ ದಿನದಲ್ಲಿ ಅಭಿವೃದ್ಧಿ ಕಾರ್ಯಕ್ಕೆ ಹೆಚ್ಚಿನ ಒತ್ತು ಕೊಡ್ತಕ್ಕಂಥ ಕೆಲಸದ ನಿಮಿತ್ತ ಇವತ್ತೇನು ಸಭೆಯನ್ನು ಕರೆದಿದ್ವಿ, ಭಾಳ ಯಶಸ್ವಿಯಾಗಿರ್ತಕ್ಕಂಥ ಸಭೆ ಇವತ್ತಾಗಿದೆ. ನೋಡಿ, ನಾನು ಕಳೆದ ಸಲ ಚುನಾವಣೆ ಆದ ತಕ್ಷಣವೂ ಕೂಡ ಮಾಡಿದ್ದೆ ಆ ಸಭೆಯನ್ನು. ಅಂದರೆ ಬಿಫೋರ್ ನಾನು ಇಲೆಕ್ಷನ್ ಆಗಿ ಬಂದು ಒಂದು 4-5 ದಿವಸಕ್ಕೆ ಕಳೆದ ವರ್ಷ ಆದ ತಕ್ಷಣ ನಾಲಾಗಳ ಬಗ್ಗೆ ಮಾಡಿದ್ವಿ. ಬಟ್ ಈ ಸಲ ಜನವರಿ ಅಷ್ಟೊತ್ತಿಗೆ ಕೋಡ್ ಆಫ್ ಕಂಡಕ್ಟ್ ಬೇರೆ ಬೇರೆ ಕಾರ್ಯಗಳು ಬಂದಿದ್ದ ಕಾರಣಕ್ಕಾಗಿ ಅಧಿಕಾರಿ ವರ್ಗದವರು ಕೂಡ ಸಂಪೂರ್ಣವಾಗಿ ಚುನಾವಣೆಯಲ್ಲಿ ತೊಡಗಿಕೊಳ್ಳುವಂಥದ್ದಾಯಿತು. ಕಮಿಷನರ್ ಆದಿಯಾಗಿ ಎಲ್ಲರೂ ಕೂಡ ಅದರಲ್ಲಿ ತೊಡಗಿಕೊಂಡ್ರು. ನಾವು ಕೂಡ ನಮ್ಮ ಚುನಾವಣೆ ಇರ್ತಕ್ಕಂಥ ಕಾರಣಕ್ಕಾಗಿ ನಮಗೂ ಕೂಡ ಒಂದಿಷ್ಟು ತೊಡಗಿಕೊಳ್ಳುವಂಥದ್ದಾಯಿತು. ಹೀಗಾಗಿ ಆ ಸಂದರ್ಭದಲ್ಲಿ ಕಳೆದ ಚುನಾವಣೆ ಮುಗಿದ ತಕ್ಷಣ ಇಮಿಡಿಯೇಟ್ ನಾನು ಸಭೆಯಲ್ಲಿ ಕರೆದಾಗ ಕೋಡ್ ಆಫ್ ಕಂಡಕ್ಟ್ ಇದೆ, ನೀತಿ ಸಂಹಿತೆ ಜಾರಿಯಲ್ಲಿ ಇರ್ತಕ್ಕಂಥ ಕಾರಣಕ್ಕಾಗಿ ಅಧಿಕಾರಿಗಳು ನಮಗೆ ಬರೋಕ್ಕೆ ಸಮಸ್ಯೆ ಆಕೈತೆ ಅಂತ ಹೇಳಿದರು. ಚುನಾವಣೆ ಆಯೋಗಕ್ಕೆ ತಕ್ಷಣ ನಾನು ಪತ್ರವನ್ನು ಕೂಡ ನಾನು ಆ ಸಂದರ್ಭದಲ್ಲಿ ಬರೆದೆ. ಅದಕ್ಕೆ ರಿಯಾಕ್ಷನ್ ಕೂಡ ಇವತ್ತು ಚುನಾವಣಾ ಆಯೋಗದವರು ಕೊಟ್ಟರು. ಆ ಸಂದರ್ಭದಲ್ಲಿ ಇಲ್ಲ ನೀವು ಅಧಿಕಾರಿಗಳನ್ನು ಕರೆಸಿ ಮಾತಾಡ್ರಿ ಅಂತಕ್ಕಂಥದ್ದನ್ನು ಕೂಡ ಚುನಾವಣಾ ಆಯೋಗದವರು ನಮ್ಗೆ ಹೇಳಿದ್ರು. ಅದರ ಅನುಗುಣವಾಗಿ ನಾವು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ವಿ. ಎಲ್ಲೆಲ್ಲೇ ನಾಲಾಗಳ ಬಗ್ಗೆ ಸಮಸ್ಯೆ ಆಗಿತ್ತು ಆ ಎಲ್ಲ ನಾಲಾಗಳ ಇನ್ಸ್ಪೆಕ್ಷನ್ ಮಾಡೋ ಮುಖಾಂತರ ಹೂಳಿತ್ತು ಕಾರ್ಯ ಆಗಬೇಕಂತ ಹೇಳಿದ್ವಿ. ತಕ್ಷಣ ಅಧಿಕಾರಿಗಳು ಅದರ ಬಗ್ಗೆ ಕ್ರಮ ತಗೊಂಡು ಇವತ್ತು ಭಾಳಷ್ಟು ನಾಲೆಗಳು ನಮ್ಮ ಹುಬ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂಥ ನಾಲೆಗಳ ಹೂಳು ಎತ್ತು ಕಾರ್ಯವನ್ನು ಈಗಾಗಲೇ ಭಾಳಷ್ಟು ಪ್ರಾರಂಭ ಮಾಡಿದ್ದಾರೆ. ಸಾಕಷ್ಟು ಕಡೆ ವರ್ಕ್ ಪ್ರೋಗ್ರೆಸ್ ಆಗಿದೆ. ಇವತ್ತೆಲ್ಲ ರಿಪೋರ್ಟನ್ನು ಕೂಡ ಸಬ್ಮಿಟ್ ಮಾಡುವಂಥದ್ದನ್ನು ಅಧಿಕಾರಿಗಳು ಮಾಡಿದ್ದಾರೆ. ಅದ್ರ ಜೊತೆ ಕೇವಲ ದೊಡ್ಡ ನಾಲ ಅಲ್ಲ, ಸಣ್ಣ ಸಣ್ಣ ನಾಲಗಳು ಅದಕ್ಕೆ ಅಡ್ಜಸ್ಟ್ ಆಗಿರ್ತಕ್ಕಂಥ ನಾಲಗಳು ಸಣ್ಣವೇನಿದಾವೆ ಅವನು ಕೂಡ ಹೂಳು ಎತ್ತಕ್ಕೆ ಏನೇನು ಆಗಬೇಕು ಅದರ ಬಗ್ಗೆ ಕೂಡ ನಾನು ನಿರ್ಣಯನ ಇವತ್ತು ತೆಗೆದುಕೊಂಡೆ. ಸರ್, ಎಲ್ಲ ಅಪಾರ್ಟ್ಮೆಂಟ್ಗಳಿಗೆ ನೀರು ನುಗ್ಗಿತ್ತು, ಒಂದೇ ಮಳೆಗೆ ಹುಬ್ಳಿ ಹಿಂಗಾಗಿತ್ತು. ಈಗ ಮತ್ತೆ ಮಳೆ ಬರೋ ಸಿಚುವೇಶನ್ ಇದೆ, ಏನು ಹೇಳಿದ್ರೆ ಆಫೀಸರ್ಗಳಿಗೆ? ಈಗ ನಾನು ಇವತ್ತು ಅದನ್ನೇ ಭಾಳ ಸ್ಪಷ್ಟವಾಗಿ ಎಲ್ಲ ಆಫೀಸರ್ಗಳಿಗೆ ತಿಳಿಸುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಇಮಿಡಿಯೇಟಾಗಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೆ ಜನರ ಕಡೆಯಿಂದ ತೊಂದರೆ ಆಗಬಾರ್ದು ಅನ್ನೋಂಥ ಸ್ಪಷ್ಟ ನಿಲುವನ್ನು ಕೂಡ ನಾನು ಹೇಳಿದ್ದೇನೆ. ಕಮಿಷನರವರು ಲಾಸ್ಟ್ ಟೈಮ್ ನಾನೇನು ಓವರಲ್ ಆಗಿ ಹೇಳಿದ್ದೆ ಆ ಎಲ್ಲ ಕಾರ್ಯಗಳ ಬಗ್ಗೆ ಇವತ್ತು ಅವರು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಮತ್ತು ನಾಲಾ ಹೂಳೆತ್ತು ಕಾರ್ಯವನ್ನು ಕೂಡ ಇವತ್ತು ಕಮಿಷನರು ಭಾಳಷ್ಟು ಮಾಡಿದ್ದಾರೆ. ಇನ್ನು ನಮಗೆ ಫೋಟೋ ಸಮೇತವಾಗಿ ತೋರಿಸುವಂಥದ್ದು ಮಾಡಿದ್ದಾರೆ. ನಾನು ಹೇಳಿದ್ದೀನಿ ಕಳೆದ 2 ದಿವಸ ಆದಮೇಲೆ ಪ್ರಮಾಣ ವಚನ ಮುಗಿಸ್ಕೊಂಡು ಬಂದಮೇಲೆ ಆ ಎಲ್ಲ ಕಾರ್ಯಗಳಿಗೆ ಇನ್ಸ್ಪೆಕ್ಷನ್ ಮಾಡೋಣ ಅನ್ನುವಂಥದ್ದನ್ನು ಕೂಡ ಹೇಳಿದ್ದೇವೆ. ಎಲ್ಲೆಲ್ಲಿ ರೋಡ್ ಕಾರ್ಯಗಳ ಸಮಸ್ಯೆಗಳಾಗಿದ್ದಾವೆ ಆ ರೋಡ್ ಕಾರ್ಯಗಳಿಗೆ ಇನ್ಸ್ಪೆಕ್ಷನ್ ಮಾಡುವಂಥದ್ದು ಹೇಳಿದ್ದೇವೆ. ಬಂದಮೇಲೆ 11ನೇ ತಾರೀಕು 12ನೇ ತಾರೀಕು ನಾವು 2 ದಿವಸ ಒಟ್ಟು ಹುಬ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗ ಇನ್ಸ್ಪೆಕ್ಷನ್ ಕಾರ್ಯವನ್ನು ಇಟ್ಕೊಂಡಿದ್ದೇವೆ. UGD ಸಮಸ್ಯೆಗಳು ಇವೆಲ್ಲ ಭಾಳಷ್ಟು ಮಳೆಯಾಗಿದ್ದಕ್ಕೆ ಆಗಾಕತ್ತಾವ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಅವು ಏನೂ ತೊಂದರೆ ಆಗಲಾರದ ರೀತಿಯಲ್ಲಿ ಏನೇನು ಕ್ರಮ ತಗೋಬೇಕು ಅವನ್ನೆಲ್ಲವನ್ನು ಕೂಡ ತಗೊಳ್ಳುವಂಥ ಪ್ರಯತ್ನ ಮಾಡ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.